ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಾಸು, ಪುಟ್ ಮೇಡಮ್, ತುಂಬಾ ಭಯ ಆಗ್ತಿದೆ. ಏನ್ ಮಾಡೋದು? ಬಾಸು, ನನ್ ಧ್ವನಿ ಕೇಳಿಸ್ತಿದ್ಯಾ? ದುರ್ಗಾ, ಹಿತಾ, ದುರ್ಗಾ, ನನ್ನ ವಾಯ್ಸ್ ಕೇಳಿಸ್ತಾ ಇದ್ಯಾ? ಅಯ್ಯಯ್ಯೋ, ಅಕಸ್ಮಾತ್ ನನಗೆ ಕಾಣಿಸ್ಕೊಂಡ ಹಾಗೆ ಪುಟ್ ಮೇಡಮ್ಗೂ ಹಾವು ಕಾಣಿಸ್ಕೊಂಡಿದ್ರೆ ಏನ್ ಗತಿ? ಪುಟ್ ಮೇಡಮ್, ಬಾಸು, ಪುಟ್ ಮೇಡಮ್, ಬಾಸು. ದುರ್ಗಾ, ನನ್ನ ವಾಯ್ಸ್ ಕೇಳಿಸ್ತಾ ಇದ್ಯಾ? ಬಾಸು, ಬಾಸು, ನಾನು ಇಲ್ಲಿದ್ದೀನಿ. ಬಾಸು, ನಿಮ್ ಧ್ವನಿ ನನಗೆ ಕೇಳಿಸ್ತಿದೆ. ದುರ್ಗಾ, ನನಗೂ ನಿನ್ ವಾಯ್ಸ್ ಕೇಳಿಸ್ತಾ ಇದೆ. ಮೋಸ್ಟ್ಲಿ ನಾವಿಬ್ರು ಹತ್ರನೇ ಇದೀವಿ ಅಂತ ಅನ್ಸುತ್ತೆ. ನೀನ್ ಹೇಗ್ ಬರ್ತಾ ಇದೀಯ ಹಾಗೆ ಬಾ. ನಾನು ಬರ್ತಾ ಇದ್ದೀನಿ. ನಿನ್ಗೇನಾದ್ರೂ ಬೆಳಕು ಕಾಣಿಸ್ತಾ ಇದೆಯಾ? ಪುಟ್ ಮೇಡಮ್ ಸಿಕ್ಕದ್ಲ? ಇನ್ನೂ ಇಲ್ಲ ದುರ್ಗಾ, ನೀನ್ ಹಾಗೆ ಬಾ, ನಾನು ಬರ್ತಾ ಇದ್ದೀನಿ. ಆಯ್ತು ಬಾಸು. ದುರ್ಗಾ, ನಿನ್ನ ಸೊಸೆ ಮಗಳ ಮುಂದೆ ಧೂಳು. ನೀನು ಧೂಳು. ಮುಚ್ಚೋ ಬಾಯಿ. ಆ ದೇವಿ ಎದುರಿಗೆ ಹೋರಾಡೋದಕ್ಕೆ ಹುಟ್ಟಿರೋದು ಈ ಮಾಳ್ವಿಕಾ. ಸೊಸೆ ಅಂತೆ ಸೊಸೆ. ಅವಳು ವಿರುದ್ಧ ಜಯ ಸಾಧಿಸೋದಕ್ಕೆ ನಾನು ಹೋರಾಡಬೇಕಾಗಿಲ್ಲ. ಉಸಿರು ಬಿಟ್ರೆ ಸಾಕು, ಸುಟ್ಟು ಬೂದಿ ಆಗೋಗ್ತಾಳೆ. ನಿನ್ನ ಹೆಂಡತಿ ತರ, ಆ ನಿನ್ನ ದೊಡ್ಡ ಮಗಳ ತರ. ಧೂಳಂತೆ ಧೂಳು. ಧೂಳು ನಾನಲ್ಲ, ಅವಳು. ಆ ದುರ್ಗನಾಟ ನನ್ನ ಮುಂದೆ ಏನು ನಡೆಯೋದಿಲ್ಲ. ಆ ಸಾಧಾರಣ ಹುಡುಗಿ ಎದುರಿಗೆ ನಾನ್ ಸೋಲ್ತೀನಿ ಅಂತ ಅಂದ್ಕೊಂಡಿದ್ಯಾ? ಈ ಮಾಳ್ವಿಕಾ ಭ್ರಮೆ, ಭ್ರಮೆ ನಿಂದು. ಅವಳಿನ್ನೂ ಈ ಪ್ರಪಂಚಕ್ಕೆ ಕಣ್ಬಿಟ್ಟಿಲ್ಲ. ಈ ಜಗತ್ತಿನ ಆಳ ಅರಿಯದ ಅವಳನ್ನ ಮಣ್ಣು ಮಣ್ಣು ಮುಕ್ಕಿಸ್ತೀನಿ. ಸಮಾಧಾನ, ಭೇದ, ದಂಡ ಈ ನಾಲ್ಕನ್ನು ಬಳಸಿ ಆ ನಿನ್ನ ದುರ್ಗೆನ ಹೇಗ್ ಮೆಟ್ ನಿಲ್ತೀನಿ ಅಂತ ನೀನೇ ನೋಡ್ತೀಯ. ದುರ್ಗಾ, ಬಾಸು, ಓಕೆ? ಇದೇನೇನ್ ಬಾಸು? ಕತ್ತಿ ಇದೆಲ್ಲಿಂದ ಸಿಕ್ತು? ದುರ್ಗಾ, ನನ್ನ ಬಿದ್ದ ಜಾಗದಲ್ಲಿ ಒಂದು ದೊಡ್ಡ ಹಾವು ಬಂದಿತ್ತು. ಆ ಹಾವಿಂದ ತಪ್ಪಿಸ್ಕೊಳಕ್ ಹೋದಾಗ ಈ ಕತ್ತಿ ಸಿಕ್ತು. ನನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಈ ಕತ್ತಿಯಿಂದ ಹಾವನ್ನ ಕೊಂದ್ಬಿಟ್ಟೆ. ಮತ್ತೆ ಈ ತ್ರಿಶೂಲ? ನನ್ಗೂ ಅಷ್ಟೇ ಬಾಸು. ದೊಡ್ಡ ಕಾಳ ಸರ್ಪ. ಅದು ಎಷ್ಟು ಎತ್ತರ ಇತ್ತು ಅಂದ್ರೆ ನಂಗೆ ತುಂಬಾ ಭಯ ಆಗೋಗಿತ್ತು. ಅದು ನನ್ನನ್ನು ನುಂಗಕ್ಕೆ ನೋಡ್ತು ಗೊತ್ತಾ. ಆಗ ನಂಗೆ ತ್ರಿಶೂಲ ಸಿಕ್ತು. ಇದೇ ನನ್ನನ್ನು ಕಾಪಾಡಿದ್ ಬಾಸು. ನಂಗೆ ಯಾಕೋ ಇಲ್ಲೇನೋ ಪವಾಡ ನಡೀತಿದೆ ಅನ್ಸ್ತಿದೆ. ದುರ್ಗಾ, ಈ ಪ್ಲೇಸ್ ತುಂಬಾ ಡೇಂಜರಸ್ ಅಂತ ಅನಿಸ್ತಾ ಇದೆ. ನಾವು ಆದಷ್ಟು ಬೇಗ ಹಿತಾನ ಹುಡುಕಿ ಇಲ್ಲಿಂದ ಹೊರಡಬೇಕು. ಇದನ್ನೆಲ್ಲ ಇಟ್ಬೇಡ.